ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರು ಪೌರ್ಣಮಿ ವಿಶೇಷ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ಎದ್ದ ತಕ್ಷಣ ನಮ್ಮನೆ ಎದುರುಗಡೆ ಇರೋಂಥ ಚಾಮುಂಡೇಶ್ವರಿ ಅಮ್ಮನಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟೆ ನಾನು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋದು. 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಆದರೆ 5:45 ಆಯಿತು ನಾನು ಎದ್ದೇಳೋ ಅಷ್ಟರಲ್ಲಿ. ಪ್ರತಿನಿತ್ಯ ನಾನು 1 ಲೋಟ ಬಿಸಿನೀರಿಂದನೇ ಸ್ಟಾರ್ಟ್ ಮಾಡೋ ಅಂಥದ್ದು. ಖಾಲಿ ಹೊಟ್ಟೆಗೆ ಪ್ರತಿದಿನ ಎದ್ದ ತಕ್ಷಣ ಬಿಸಿನೀರು ಕುಡಿಬೇಕು. ಬಿಸಿ ನೀರು ಅಂದರೆ ನಮಗೆಷ್ಟು ಬೆಚ್ಚಗಾಗುತ್ತೋ ಅಷ್ಟು ಸಾಧ್ಯ ಆಗಿರೋ ಅಷ್ಟು ನೀರು ಕುಡಿಬೇಕು. ನಾನಂತೂ ಇದನ್ನು ಯಾವತ್ತೂ ಮಿಸ್ ಮಾಡೋದಿಲ್ಲ. ನೀರು ಕುಡ್ದೇ ನಾನು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋದು. ಹಾಗೆ ಮಿಲ್ಕ್ ಬಾಸ್ಕೆಟ್ ಆ್ಯಪಲ್ಲಿ ಮನೆಗೆ ಬೇಕಾಗಿರೋ ಅಂಥ ಒಂದಷ್ಟು ಐಟಮ್ಗಳು ಬುಕ್ ಮಾಡಿದ್ದೆ. ಇದರಲ್ಲಿ ನಮಗೆ ಏನಾದರೂ ಎಮರ್ಜೆನ್ಸಿ ಬೇಕಾಗಿರೋಂಥ ಐಟಮ್ಗಳು ರಾತ್ರಿ ನಾವು 10 ಗಂಟೆ ಒಳಗಡೆ ಬುಕ್ ಮಾಡಿದ್ರೆ ಬೆಳಗ್ಗೆ 6:30 7 ಗಂಟೆ ಒಳಗಡೆ ತಂದಿಡ್ತಾರೆ. ಕುಂಬಳಕಾಯಿ ಒಂದು ಮಾಡಿದ್ದೆ, 15 ರೂಪಾಯಿದು. ಹಾಗೆ ಗಂಧದ ಕಡ್ಡಿ, ಎಣ್ಣೆ, ಒಂದು 1/4 kg ತೊಂಡೆಕಾಯಿ, ಸನ್ಪ್ಯೂರ್ ಆಯಿಲು, ಇಷ್ಟು ಬೇಕಿತ್ತು. ಇಷ್ಟನ್ನು ಆರ್ಡ್ರ್ ಮಾಡಿದ್ದೆ. ಹಾಗೆ ಹಾಲು, ಮೊಸರು, ಇಷ್ಟನ್ನು ನನಗೆ ಇವತ್ತು ಬೇಕಾಗಿದ್ದ ಐಟಮ್ಗಳನ್ನ ಬುಕ್ ಮಾಡ್ಕೊಂಡಿದ್ದೆ. ತಂದಿಟ್ಬಿಟ್ಟು ಹೋಗಿದ್ರು. ಇನ್ನು ನನ್ನ ಮಗ ಕೂಡ ದೊಡ್ಡವನು ಪೇಪರ್ ಹಾಕೋಕ್ಕೆ ಹೋಗ್ತಾಯಿದ್ದ. ಹಾಗೆ ನಮ್ಮ ಮನೆಯವ್ರು ಕೂಡ ಪೌರ್ಣಿಮೆ ಆಗಿರೋದ್ರಿಂದ ಅವರು ಅವ್ರ ಫ್ರೆಂಡ್ಗಳ ಜೊತೆಲೆಲ್ಲ ಆರತಿ ಉಕ್ಕಡಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ರೆಡಿಯಾಗಿ ನಿಂತಿದ್ರು. ಇನ್ನು ನಾನು ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬರೋ ಅಷ್ಟರಲ್ಲಿ 6:30 ಆಯಿತು. ಇನ್ನು ದೊಡ್ಡವನು ಪೇಪರ್ ಹಾಕಿ ಹೋಗೋದೇನಕ್ಕೆ ಅಂದರೆ ಅವನಿಗೆ ವಾಕ್ ಹೋಗು ಅಂದರೆ ಆಗೋದಿಲ್ಲ. ಏನೋ ಒಬ್ಬನಿಗೆ ಬೋರು ಅಂತಾನೆ ವಾಕ್ ಹೋಗೋದಕ್ಕೆ. ಹಾಗಾಗಿ ಅವನು ನಾನು ಪೇಪರ್ ಹಾಕೋದಕ್ಕೆ ಹೋಗ್ತೀನಿ, ವಾಕ್ ಹೋಗೋದಿಲ್ಲ ಅಂತ. ಮುಂಚೆ ಹೋಗ್ತಿದ್ದ, ಆದರೆ 10th ಆದಮೇಲೆ ಬಿಟ್ಬಿಟ್ಟಿದ್ದ. ಇವಾಗ ಮತ್ತೆ ಜಾಯ್ನ್ ಆಗಿದ್ದಾನೆ. ಇನ್ನು ನನ್ನ ಗಾರ್ಡನ್ ಅಂತೂ ನೋಡ್ಬೋದು. ಇದೇ ನನ್ನ ಗಾರ್ಡನು. ಇಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಥರ ಹೂವಿನ ಗಿಡಗಳನ್ನೂ ಬೆಳೆಸ್ಕೊಂಡಿದ್ದೀನಿ. ನಂಗೆ ಮನೆಗೆ ಬೇಕಾದಂತಹ ಕರಿಬೇವು, ಕೊತ್ತಂಬರಿ ಪ್ರತಿಯೊಂದು ಬೆಳೆಸಿದ್ದೀನಿ. ಇನ್ನು ನನ್ನ ಮಗ ಅಂತೂ ನಾನು ಒಂದು ಕಡೆ ಮಲಗಿಸಿದ್ರೆ ಅವನು ಒಂದು ಕಡೆ ಮಲಗಿರ್ತಾನೆ. ಸಿನಿಮಾ ಮಲಗಿರೋದು ನೋಡೋದಕ್ಕೆ ಒಂಥರ ಚೆಂದ. ನನಗೆ ಏನು ಹೇಳ್ತಾರಲ್ಲ, ಮಕ್ಕಳು ಥರನೇ ನಮ್ಮ ಲೈಫ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾವುದೇ ರೀತಿ ಚಿಂತೆ ಇಲ್ಲ, ಏನಿಲ್ಲ, ನೆಮ್ಮದಿಯಾದ ನಿದ್ದೆ ಅಂತ ಹೇಳ್ತಾರಲ್ಲ ಆ ರೀತಿ. ಇನ್ನು ಬಿಸಿನೀರು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ನಾನು ಮತ್ತೆ ಇನ್ನೊಂದು ದೊಡ್ಡ ಲೋಟ ಅಷ್ಟು ಜೀರಿಗೆ ನೀರು ಕುಡಿತಾ ಇದ್ದೀನಿ. ಇಷ್ಟು ಒಂದು ಕುದಿ ಬಂದಷ್ಟು ಮಾಡಿಕೊಂಡು ಅದು ತಣ್ಣಗಾದ ಒಂದು ಸ್ವಲ್ಪ ಅಂದರೆ ಬೆಚ್ಚಗಿರುವಾಗಲೇ ಕುಡಿದ್ರೆ ಇನ್ನೂ ಒಳ್ಳೆಯದು. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಯಾವುದಾದ್ರು ಒಂದು ಕಷಾಯದ ನೀರು, ಜೀರಿಗೆ, ಕೊತ್ತಂಬರಿ, ಚಕ್ಕೆ ನೀರನ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೊರಗಡೆ ವಾಕ್ ಹೋಗ್ತೀನಿ ಅರ್ಧ ಗಂಟೆ, ಆದರೆ ಇವತ್ತು ಮನೆಯವ್ರು ಕೂಡ ಇರಲಿಲ್ಲ. ಚಿಕ್ಕವನು ಮಲಗಿದ್ರಿಂದ ಮನೇಲೇ ಸ್ವಲ್ಪ ಎಕ್ಸಸೈಸು ಹಾಗೆ ವಾಕ್ ಮಾಡಿ ಒಂದು ಅರ್ಧ ಗಂಟೆ ಮಾಡಿಕೊಂಡೆ. ಪ್ರತಿನಿತ್ಯ ನಮಗೋಸ್ಕರ ನಾವು 1 ಗಂಟೆ ಸಮಯನಾದರೂ ಕೊಡಬೇಕು. ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಇನ್ನು ಅಷ್ಟಕ್ಕೆ ನಾನು ವಿಡಿಯೋ ಸ್ಟಾಪ್ ಮಾಡಿದ್ದೆ. ಆನಂತರ ತಿಂಡಿಯಾಗಿ ಮನೆಯವರೆಲ್ಲ ಅವ್ರವ್ರ ಕೆಲಸಗಳಿಗೆ ಸ್ಕೂಲ್ಗೆ ಹೋದ ನಂತರ ನಾನು ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆ ಹತ್ರದಲ್ಲೇ ಇರೋಂತಹ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದು. ಅಲ್ಲಿ ಗುರು ಪೌರ್ಣಮಿ ವಿಶೇಷವರು ಇರೋದರಿಂದ ತುಂಬ ಚೆನ್ನಾಗಿ ಡ್ರ್ಯಾಗನ್ ಫ್ರೂಟ್ಸ್ದು ಅಲಂಕಾರ ಮಾಡಿದರು. ತುಂಬ ಖುಷಿಯಾಯಿತು ನೋಡೋದಕ್ಕೆ ಒಂಥರ. ಹಾಗೆ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ನಾನು, ನಮ್ಮ ಕಸಿನ್, ಅಕ್ಕ, ಮಗಳು ಎಲ್ಲ ಹೋಗಿದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.